ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಜಿಂ ಪ್ರೇಮ್ಜಿ ವಿವಿಯ ದೇಶ ವಿರೋಧಿ ಚಟುವಟಿಕೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲೂ ಕೂಡ ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೆದ್ದಿದೆ. ಬಿಬಿವಿ ಕಾಲೇಜಿನಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ದೇಶದ ಸೈನಿಕರ ಮೇಲೆ ಅವಹೇಳನಕಾರಿ ಹೇಳಿಕೆಗೆ ಖಂಡನೆ ವ್ಯಕ್ತವಾಗಿದೆ. ಸೈನಿಕರ ಪರ ಘೋಷಣೆಯನ್ನ ಕೂಗಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವರ ಉತ್ತರಕ್ಕೆ ಎಬಿವಿಪಿ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಪಾರ್ಕ್ ಸಂಘಟನೆ ಹಾಗೂ ಅಹಿಂಸಾ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಏನಿವತ್ತು ನಾವು ನಿನ್ನೆ ಬೆಂಗಳೂರಿನ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಒಂದು ದೇಶದ್ರೋಹಿ ಒಂದು ಕಾರ್ಯ ಏನು ನಡೆದಿದೆ. ಬೆಂಗಳೂರಿನ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಐಸಾ ಹಾಗೂ ಸ್ಪಾರ್ಕ್ನ ಎನ್ನುವಂಥ ಒಂದು ಸಂಘಟನೆ ಒಂದು ಗ್ರೂಪು ಈ ಒಂದು ದೇಶದ ಸೈನಿಕರ ವಿರುದ್ಧ, ಈ ದೇಶದ ಸೈನಿಕರು ಅತ್ಯಾಚಾರಿಗಳು ಅಥವಾ ಕಾಶ್ಮೀರ ಭಾರತದ ಭಾಗವಲ್ಲ, ಹಾಗೆ ಈ ಒಂದು ದೇಶದಲ್ಲಿ ದೆಹಲಿಯ ದಂಗೆಯಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂಥವ್ರನ್ನ ಬಿಡಬೇಕು ಅಥವಾ ಅವ್ರನ್ನ ಹೀರೋಗಳು ಅನ್ನುವಂಥ ರೀತಿಯಲ್ಲಿ ಶೋಭಿಸುವಂಥ ಒಂದು ಕಾರ್ಯಕ್ರಮವನ್ನು ಏನು ಐಸಾ ಸಂಘಟನೆಯ ಸ್ಪಾರ್ಕ್ ಗ್ರೂಪು ಹಮ್ಮಿಕೊಂಡಿತ್ತು. ಅದರ ವಿರುದ್ಧ ಎಬಿವಿಪಿಯ ಬೆಂಗಳೂರಿನ ಕಾರ್ಯಕರ್ತರು ನಿನ್ನೆ ಪ್ರತಿಭಟನೆಯನ್ನು ಮಾಡಿ ಆ ಕಾರ್ಯಕ್ರಮವನ್ನು ನಿನ್ನೆ ತಡೆ ಹಿಡಿದಿದ್ದಾರೆ. ತಡೆ ಹಿಡಿದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಭಾರತ ಮಾತೆಯ ಒಂದು ಭಾರತದ ತ್ರಿವರ್ಣ ಧ್ವಜವನ್ನು ತೆಗೆದುಕೊಂಡು ಕ್ಯಾಂಪಸ್ಗೆ ಹೋದಂಥ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆಯನ್ನು ಮಾಡುವಂಥ ಕೆಲಸವನ್ನು ಆ ಸ್ಪಾರ್ಕ್ನ ಸಂಘಟನೆಯ ಕಾರ್ಯಕರ್ತರು ಅಥವಾ ಯೂನಿವರ್ಸಿಟಿಯ ಒಂದು ಕಮಿಟಿಯ ಒಂದಿಷ್ಟು ಸದಸ್ಯರು ಮಾಡಿದ್ದಾರೆ. ಹಾಗೂ ನಮ್ಮ ಕಾರ್ಯಕರ್ತರ ಮೇಲೆ 21 ಜನರ ಮೇಲೆ FIRನ ಮಾಡುವಂಥ ಕೆಲಸವನ್ನು ಈ ಒಂದು ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಮಾಡುವಂಥ ಕೆಲಸವನ್ನು ಮಾಡಿದೆ. ಈ ಮುಖಾಂತರ ಇವತ್ತಿನ ಒಂದು ಹೋರಾಟದ ಮುಖಾಂತರ ನಾವು ಈ ಒಂದು ಸರ್ಕಾರಕ್ಕೆ, ಒಂದು ಗೃಹ ಇಲಾಖೆಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ದೇಶ ವಿರೋಧಿ ಕೆಲಸವನ್ನು ಮಾಡಿರುವಂಥ ಸಂಘಟನೆಯನ್ನು ಈ ಕೂಡಲೇ ಬ್ಯಾನ್ ಮಾಡಬೇಕು. ಅದೇ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮನ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಒಂದು ಯೂನಿವರ್ಸಿಟಿಯ ವಿರುದ್ಧ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಇವತ್ತು ರಾಜ್ಯದ ಗೃಹ ಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು, ಏನು ಅಂತಂದರೆ ಈ ರೀತಿಯ ಒಂದು ಚರ್ಚೆಗೆ ಎಲ್ಲ ಕಡೆ ಅವಕಾಶ ಇದೆ ಅಂಥೇಳಿ. ಸ್ವಾಮಿ, ಈ ಒಂದು ಹೋರಾಟದ ಮುಖಾಂತರವಾಗಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ನೀವು ಓಲೈಕೆ ರಾಜಕಾರಣವನ್ನು ಬೇರೆ ಯಾವುದೋ ವಿಷಯದಲ್ಲಿ ಮಾಡಿ, ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡಿ ನಾವು ಸುಮ್ಮನಿರ್ತೀವಿ. ಆದರೆ